ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವಿರುವಂತಹ ಕ್ಷೇತ್ರ ಈ ಹಿಂದೆ ಇದು ಅವಿಭಜಿತ ಶಿವಮೊಗ್ಗ ಜಿಲ್ಲೆಗೆ ಸೇರ್ಕೊಂಡಿತ್ತು. 1997ರ ಬಳಿಕ ದಾವಣಗೆರೆ ಸೇರ್ಕೊತು. ಚನ್ನಗಿರಿಯ ಜೊತೆಯಲ್ಲಿ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ. ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಹೊನ್ನಾಳಿ ಅಂದ ತಕ್ಷಣ ನೆನಪಾಗೋದು ಒಬ್ಬರೇ ಒಬ್ಬರು, ಅದು ರೇಣುಕಾಚಾರ್ಯ ಅವರು. ಇವತ್ತು ರೇಣುಕಾಚಾರ್ಯ ಅವರ ಜೊತೆಲಿ ಅವರ ಮನೆಯಲ್ಲೇ ಇದ್ದೀವಿ. ಯಾಕೆಂದ್ರೆ ಇದು ಕಾಂಗ್ರೆಸ್ನ ಭದ್ರಕೋಟೆ, ಆದರೆ ಅದನ್ನ ಬಿಜೆಪಿ ಕಡೆ ತಿರುಗಿಸಿದ್ದು 2004ರಲ್ಲಿ ರೇಣುಕಾಚಾರ್ಯ ಅವರು. ರಾಜ್ಯ ರಾಜಕೀಯದಲ್ಲಿ, ರಾಜ್ಯ ಬಿಜೆಪಿಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಿದೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಆರಾಮದೀನಿ, ತಾವು? ನಾನು ಆರಾಮಿದ್ದೀನಿ. ಹೇಗಿದೆ ಹೊನ್ನಾಳಿ ಕಳೆದ 2 ವರ್ಷದಿಂದ? ನಮ್ಮ ಅಪೇಕ್ಷೆ ಕೇವಲ ಹೊನ್ನಾಳಿ ಮತ್ತೆ ಕ್ಷೇತ್ರ ಅಲ್ಲ, ದೇಶ ಸುಭಿಕ್ಷವಾಗಿರ್ಬೇಕು. ಓಕೆ. ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಗಳಾದ್ಮೇಲೆ ವಿಶ್ವ ಭಾರತ ದೇಶದತ್ತ ತಿರುಗಿ ನೋಡ್ತಾ ಇದೆ. ಹೌದು, ಅದು ಭಾರತೀಯರ ಅಪೇಕ್ಷೆ. 146 ಕೋಟಿ ಜನರ ಅಪೇಕ್ಷೆ ಇತ್ತು. ಹಿಂದೆ ಅಟಲ್ಜಿಯವರು ಪ್ರಧಾನಮಂತ್ರಿಗಳಾಗಿ ಉತ್ತಮವಾದ ಆಡಳಿತವನ್ನು ಕೊಟ್ಟರು. ಇಂದು ನರೇಂದ್ರ ಮೋದಿಜಿಯವರು ವಿಶ್ವ ಮೆಚ್ಚಿದ ನಾಯಕ ಮತ್ತು ಸರ್ವೇಲಿ ನಂಬರ್ 1 ಮಾಸ್ ಲೀಡರ್. ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಅಂದರೆ ಅಭಿವೃದ್ಧಿ ಪದತ್ವ ಸಾಗ್ತದೆ ಅಂತೇಳಿ ಒಂದು ಬಾರಿ ಕರ್ನಾಟಕದ ಬಳಿಗೆ ಇಡೀ ದೇಶ ತಿರುಗಿ ನೋಡ್ತು. ಇಂದು ಅವರ ಸುಪುತ್ರ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಭಾರತೀಯ ಜನತಾ ಪಾರ್ಟಿ ಸಂಘರ್ಷ ಸಾಮರಸ್ಯ, ಕಾಂಗ್ರೆಸ್ ಇವರು ಈ ಸರ್ಕಾರ ವಿರುದ್ಧ ಸಂಘರ್ಷ ಮಾಡ್ತಾಯಿದ್ರೆ ಹಳೆ ಬೇರು ಹೊಸ ಚಿಗುರು ಸೇರಿದ್ರೆ ಮರಸೋಬೇಕು. ಹಿರಿಯರನ್ನ ಕಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಮರಸ್ಯದಿಂದ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. ಹಾಗಾಗಿ ನಮ್ಮೆಲ್ಲರ ಒಂದು ಅಪೇಕ್ಷೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಮತ್ತು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ತಾವು ಹೇಳಿದ್ರಿ, ಹೊನ್ನಾಳಿ ಕಾಂಗ್ರೆಸ್ ಭದ್ರಕೋಟೆ. ಎಸ್, ನಿಜ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು. ಕಾಡಸಿದ್ದಪ್ಪನವರು 2 ಬಾರಿ ಶಾಸಕರಾದರು. ಅವರ ಸುಪುತ್ರರು 1 ಬಾರಿ, ಕೃಷ್ಣಮೂರ್ತಿಯವರು 1 ಬಾರಿ ಶಾಸಕರಾದರು. ಸನ್ಮಾನ್ಯ ಬಸನಗೌಡರು 2 ಬಾರಿ ಶಾಸಕರಾಗಿದ್ದರು. ಶಾಂತನಗೌಡರು 3ನೇ ಬಾರಿ ಇದ್ದಾರೆ. ಈ ಹಿಂದೆ HS ರುದ್ರಪ್ಪನವರು, ದಿವಂಗತ ಪರಮೇಶ್ವರಪ್ಪನ ನಾನು ನೆನಪಾಡ್ಕೊಳ್ತೀನಿ, 2 ಜನ ಶಾಸಕರಾಗಿ ಸಚಿವರಾದಂಥವ್ರು. ಹೊನ್ನಾಳಿಗೆ ಒಂದು ಇತಿಹಾಸ ಇದೆ. ಮತ್ತು ಗಂಗಪ್ಪನವರು ಶಾಸಕರಾಗಿದ್ದರು 1 ಬಾರಿ. ನಾನು ಅಂದರೆ ನರಕ. ಬಹುಶಃ ನಾನು ಹೇಳಿದೆ ಅಭಿವೃದ್ಧಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪ ಅಂದರೆ ಅಭಿವೃದ್ಧಿ ಅಂದರೆ ಯಡಿಯೂರಪ್ಪ ಅವರ ಅಧಿಕಾರಾವಧಿಯಲ್ಲಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆ ನನ್ನದೊಬ್ಬ ಸಾಮಾನ್ಯ ವ್ಯಕ್ತಿಯನ್ನು, ಒಬ್ಬ ಶಿಕ್ಷಕರ ಮಗನ್ನ ಆಯ್ಕೆ ಮಾಡಿದ್ದು ನನ್ನ ಪೂರ್ವಜನ ಪುಣ್ಯದ ಫಲ ಅಂತ ನಾನು ಭಾವಿಸಿದ್ದೀನಿ. ನನ್ನ ತಂದೆ ತಾಯಿ ಆಶೀರ್ವಾದ, ಕ್ಷೇತ್ರ ಮತದಾರ ಆಶೀರ್ವಾದ, ಮತದಾರರ ನಿರೀಕ್ಷೆಯಂತೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕನ್ನು ಅಭಿವೃದ್ಧಿ ಮಾಡಿದ್ದೀನಿ. ಅಭಿವೃದ್ಧಿ ಅಂದರೆ ಇದು ರೇಣುಕಾಚಾರ್ಯಗೆ ಸಲ್ಲಬೇಕಾಗಿಲ್ಲ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಮತದಾರರಿಗೆ ಸೇರಬೇಕು ಈ ಒಂದು ಅಭಿವೃದ್ಧಿ ಕೊಡುಗೆ. ನನ್ನನ್ನು ಆಯ್ಕೆ ಮಾಡಿದರೆ ಅಭಿವೃದ್ಧಿ ಸಾಧ್ಯವೇ ಇದ್ದಿಲ್ಲ. ಇನ್ನೆಂದೂ ಕಂಡಿರುವಂಥ ಅಭಿವೃದ್ಧಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಾಗಿದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಹೊನ್ನಾಳಿ ನಗರಕ್ಕೆ ಕುಡಿಯ ನೀರು, ನ್ಯಾಮತಿ ನಗರಕ್ಕೆ ಕುಡಿಯ ನೀರು, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಎಲ್ಲ ಪ್ರತಿ ಗ್ರಾಮಗಳಿಗೆ ತುಂಗಭದ್ರಾ ನದಿಯಿಂದ ಪರಿಶುದ್ಧವಾದ ನೀರನ್ನು ಕೊಟ್ಟಿದ್ದೀವಿ. ಕೆರೆ ತುಂಬಿಸೋದಕ್ಕೆ 590 ಕೋಟಿ ಕೊಟ್ಟಿದ್ದೀವಿ. ಲಿಫ್ಟ್ ಇರಿಗೇಷನ್ ನಮ್ಮ ಕಾಲದಲ್ಲಿ ಆಗಿದ್ದು. ಹೊನ್ನಾಳಿ ಮೊದಲು ಕೇವಲ 30 ಬೆಡ್ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಚಿಕ್ಕದ ಆಸ್ಪತ್ರೆ ಇತ್ತು. ಅಲ್ಲಿ ಈ 100ಕ್ಕೆ ಮಾಡಿ ಬೃಹತ್ ಒಂದು ದೊಡ್ಡ ಕಟ್ಟಡ ನಿರ್ಮಾಣ ಮಾಡಿ ಇನ್ನೂ 200 ಬೆಡ್ ಮಾಡಿದ್ವಿ. ನ್ಯಾಮತಿ ಕೇವಲ 10 ಇತ್ತು ಬೆಡ್ಡು, 30 ಹಾಸಿಗೆ ಆಸ್ಪತ್ರೆ. ಹೊಸ ಪ್ರಾಥಮಿಕ ಕೇಂದ್ರಗಳನ್ನು ಕ್ಯಾಸಿಂಗ್ ಮಾಡಿದ್ವಿ. ಕೂಲೆಂಬಿ ಮತ್ತು ಕತ್ತಿಗೆಯಲ್ಲಿ ನಮ್ಮ ಕಾಲದಲ್ಲಿ ಆಗಿದ್ದು. ಸಾಸವಳ್ಳಿಯಲ್ಲಿ ಸಮುದಾಯ ಆಸ್ಪತ್ರೆ ಮಾಡಿದ್ವಿ. ಮತ್ತು ಎಲ್ಲ ಶಾಲಾ ಕಾಲೇಜುಗಳು, ಹೊಸದಾಗಿ ಡಿಪ್ಲೊಮಾ ಕಾಲೇಜ್ ಇರ್ಬೋದು, ವಸತಿ ಶಾಲೆಗಳು, ಪ್ರಥಮ ದರ್ಜೆ ಕಾಲೇಜು ಹೊನ್ನಾಳಿಲಿ ಇರಲಿಲ್ಲ, ಪ್ರಥಮ ದರ್ಜೆ ಕಾಲೇಜು. ರಸ್ತೆಗಳು, ಗುಂಡಿಗಳಲ್ಲಿ ರಸ್ತೆ ಇತ್ತು, 4 ವೇ ಮಾಡಿದ್ವಿ. ಬೆಂಗಳೂರು ನಗರದಲ್ಲಿ ಯಾವ ರೀತಿ 4 ವೇ ಇದೆ, ಲೈಟ್ ವಿದ್ಯುತ್ ದೀಪ ಅಲ್ವಾ, ಅಲಂಕಾರಿಕ ದೀಪ ಅಳವಡಿಸಿದ್ದಾರೆ, ಆ ರೀತಿ ಮಾಡಿದ್ವಿ. ಇದು ರೇಣುಕಾಚಾರ್ಯರ ಕೊಡುಗೆ ಅಲ್ಲ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನರಿಗೆ ನಾನು ಅಭಿವೃದ್ಧಿನ ಸಮರ್ಪಣೆ ಮಾಡಿದ್ದೀನಿ. ನಮ್ಮ ನಾಯಕರಾದ ಯಡಿಯೂರಪ್ಪನವರ ಅವರ ಭಾರತೀಯ ಜನತಾ ಪಾರ್ಟಿ ಅವರ ಆಶೀರ್ವಾದ,
ತಂದೆ ತಾಯಿ ಆಶೀರ್ವಾದ, ಮತದಾರರ ಒಂದು ಜನಾಶಯದಿಂದ ನಾನು ಕೆಲಸ ಮಾಡೋಕ್ಕೆ ಸಾಧ್ಯವಾಗಿದೆ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಇವತ್ತು ನಮ್ಮ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿತ್ತು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ, ಹಂಗೆ ಸರ್ವ ಜನಾಂಗಕ್ಕೂ ನಾವು ನ್ಯಾಯವನ್ನು ಒದಗಿಸಿಬಿಟ್ಟಿದ್ವಿ. ಒಂದು ಸಮುದಾಯಕ್ಕೆ ನಾನಲ್ಲ, ಎಲ್ಲರ ವಿಶ್ವಾಸ ಪ್ರೀತಿಯನ್ನು ಗಳಿಸಿದ್ವಿ. ಅದ್ರ ಪ್ರತಿಫಲ ಅಭಿವೃದ್ಧಿ ಆಗಿದೆ. ಈಗ ಜನ ಶಾಪ ಆಗ್ತಾರೆ. ರಸ್ತೆಗಳು, ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ರೈತ ವಿರೋಧಿ ಸರ್ಕಾರ, ರಸಗೊಬ್ಬರ ಸಿಗ್ತಾ ಇಲ್ಲ, ನಮ್ಮ ಭದ್ರಾ ನಾಲೆ ಸೀಳಿದ್ರು, ಬೇರೆ ಪಕ್ಕದ ಜಿಲ್ಲೆ ಕುಡಿಯೋ ನೀರು ಬಿರೋದಿಲ್ಲ, ಆದರೆ ನಮ್ಮ ನಾಲೆಯನ್ನು ಸೀಳಿದ್ರು. ಅದಕ್ಕೆ ಹೋರಾಟ ಒಂದು ತಿಂಗಳಗಟ್ಟಲೆ ಮಾಡಿದ್ದೀವಿ. ರಸಗೊಬ್ಬರದ ಕೊರತೆ ಇದೆ, ಯೂರಿಯಾ. ಇದಕ್ಕೆ ಕಾರಣ ಇವತ್ತಿನ ರಾಜ್ಯ ಸರ್ಕಾರದ ವೈಫಲ್ಯ. ಕೇಂದ್ರ ಸರ್ಕಾರ 8.30 ಲಕ್ಷ ಮೆಟ್ರಿಕ್ ಟನ್ ಕೊಟ್ಟಿದೆ ಗೊಬ್ಬರ. ಅದರಲ್ಲಿ ಈಗಾಗಲೇ 7 ಲಕ್ಷ ಚಿಲ್ಲರೆ ಮಾರಾಟ ಆಗಿದೆ, ದಾಖಲೆ ಇದೆ. ಇವ್ರು ಕೇಳಿದ್ರು ಕೇವಲ 6.30 ಲಕ್ಷ ಮೆಟ್ರಿಕ್ ಟನ್. ಇವತ್ತು ರಸಗೊಬ್ಬರದ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ. ನರೇಂದ್ರ ಮೋದಿಯವರ ಮನದ ಮಾತನ್ನು ನಾವು ವೀಕ್ಷಣೆ ಮಾಡೋಕ್ಕೆ ಅವಕಾಶ ಕೊಡಿದರೆ. ಹಾಗಾಗಿ ನಮ್ಮ ಅವಧಿಯಲ್ಲಿ ಹೊನ್ನಾಳಿ ನ್ಯಾಮತಿ ತಾಲೂಕು ಅಭಿವೃದ್ಧಿಯಾಗಿದ್ದು. ನಾನು ಹೇಳಿದ ಒಂದು ಮಾತು, ನಾನು ಅದರ ನರಕ ನಾನಲ್ಲ, ನಮ್ಮ ಜನರ ಆಯ್ಕೆ ಒಬ್ಬ ಪ್ರತಿನಿಧಿಯಾಗಿ, ಒಬ್ಬ ಸೇವಕನಾಗಿ, ನನ್ನ ಮಾಲೀಕ ಅಲ್ಲ, ಸೇವಕನಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ವಿ. ಅದೇ ಈ 2 ವರ್ಷ ಅವಧಿಯಲ್ಲಿ ಕೆಲವೇ ಕೋಟಿಗಳು ಮಾತ್ರ ಹಣ ಬಂದಿದೆ. ಹಣ ಬಿಡುಗಡೆ ಆಗಲಿ, ಅಭಿವೃದ್ಧಿ ಆಗಿಲ್ಲ. ಇದು ರಾಜ್ಯ ಅಭಿವೃದ್ಧಿ ವಿರೋಧಿ ಸರ್ಕಾರ. ಎಲ್ಲೋ ಸುಳ್ಳು ಭರವಸೆಗಳು, ಬೇರೆ ಬೇರೆ ಕಾರಣಕ್ಕೆ ಅಧಿಕಾರಕ್ಕೆ ಬಂದರು. ನಾನು ಕೋವಿಡ್ನಲ್ಲಿ ಮಾಡಿದ ಕೆಲಸ ದೇಶ ಮೆಚ್ಚಿದೆ. ಹೌದು, ದೇಶ ಮೆಚ್ಚಿದೆ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಮಾದನ್ ಬಾವಿ ಹತ್ರ ಮೊರಾರ್ಜಿ ಶಾಲೆ, ಅರಬಗಟ್ಟೆ ಹತ್ರ 1600 ಬೆಡ್ಡಿನ ಕೋವಿಡ್ ಸೆಂಟರ್ ಪ್ರಾರಂಭ ಮಾಡಿದ್ವಿ. ಕಡದಕಟ್ಟೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಕೋವಿಡ್ ಸೆಂಟರ್ ಮಾಡಿದ್ವಿ. ಮತ್ತು ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು, ಅಲ್ಲಿ ICU ವಾರ್ಡ್ ಬೆಡ್ಗಳಿರ್ಬೋದು, ಮತ್ತೊಂದು ಎಲ್ಲ ಆಕ್ಸಿಜನ್ ಪ್ಲಾಂಟ್ಗಳು ಮಾಡಿಸ್ತೀವಿ. ಸಾಕಷ್ಟು ನಾವು ಹೊನ್ನಾಳಿ ಹಾಸ್ಪಿಟ್ಲಿಗೆ ಕೋವಿಡ್ನಲ್ಲಿ ಏನೇನು ಸಲಕರಣೆ ಬೆಳಬೇಕು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲವನ್ನು ಬಿಡುಗಡೆ ಮಾಡಿಸಿದ್ವಿ. ಸಾಸವಳ್ಳಿಯಲ್ಲಿ ಮಾಡಿದ್ವಿ, ಜೀನಹಳ್ಳಿ ಕೋವಿಡ್ ಸೆಂಟರ್ ಮಾಡಿದ್ವಿ. ಇವೆಲ್ಲವನ್ನು ತೆಗೆದು ಒಂದೇ ಬಾರಿಗೆ 1600 ಬೆಡ್. ಬಹುಶಃ ಬೇರೆ ಬೇರೆ ಕೋವಿಡ್ ಸೋಂಕಿತರು, ನಾನು ರೋಗಿಗಳು ಅಂತ ಕರೆಯಲ್ಲ, ಅವರೆಲ್ಲ ಬಂದು ಹೊನ್ನಾಳಿಲಿ ನಾವು ಹಾಸ್ಪಿಟ್ಲಿಗೆ ಇರ್ತೀವಿ ಅಂತ ಹೇಳಿದ್ರು. ಅಂದರೆ ಆ ಕೋವಿಡ್ ಸೆಂಟ್ರಿಗೆ ಬಂದಂಥವ್ರು 15 ದಿವಸ ಆದರೂ ತಿಂಗಳು 2 ತಿಂಗಳು ಇರ್ತಾಯಿದ್ರು. ಕಾರಣ ಅಲ್ಲಿ ಒಂದು ರೀತಿ ವಾಯುವಾರ ಅಥವಾ ಪಿಕ್ನಿಕ್ ಹೋಗಿದ್ವಿ ಅಂತೇಳಿ ಭಾವನೆ ಬರ್ತಿತ್ತು. ಅಲ್ಲಿ ಬೃಹದಾದ ಕಟ್ಟಡಗಳು, ಒಂದು ದೊಡ್ಡ ಆ ಮೈದಾನಗಳು, ಅಲ್ಲಿ ಅವ್ರಿಗೆ ಏನು ಬೇಕು ಆಟಿಕೆಗಳು, ಸ್ಪೋರ್ಟ್ಸ್ಗೆ ಏನು ಬೇಕು ಸಲಕರಣೆ ಕೊಡಿಸ್ತಾ ಇದ್ವಿ. ಅದ್ರ ಸವಿ ನೆನಪಿಗೆ ಸಸಿಗಳು ಹಾಕಿದ್ವಿ. ನಾವು ವಿಶ್ವ ಪರಿಸರ ದಿನಾಚರಣೆ ನಾವು ಅಲ್ಲಿ ಆಚರಣೆ ಮಾಡಿದ್ವಿ. ಮತ್ತು ಅಲ್ಲಿ ಏನೇನು ಕೋವಿಡ್ ಸೋಂಕಿತರಿಗೆ ಅವ್ರ ಹುಟ್ಟುಹಬ್ಬಗಳು ಮಾಡ್ತಾಯಿದ್ವಿ. ಅವ್ರಿಗೆ ಮನೋರಂಜನೆ, ಸಂಜೆ ಬೆಳಗ್ಗೆ ಯೋಗಾಸನ, ವಾಯುವಾರ, ಸಾಕಷ್ಟು ಅವ್ರು ಚೆನ್ನಾಗಿ ನೋಡ್ಕೊಳ್ತೀವಿ. ಬಿಸಿಯಾದ ಊಟಗಳು. ಸರ್ಕಾರ ಕೇವಲ ಕೆಲವೇ ಮಾತ್ರ ಸವಲತ್ತುಗಳಿದ್ದರೆ, ನಾವು ಜನರ ಸಹಕಾರದಿಂದ ಅಲ್ಲಿ ಬೇರೆ ಬೇರೆ ಅವ್ರಿಗೆ ಇರೋ ಹಾಸ್ಪಿಟ್ಲಿಗೆ ಏನು ಬೇಕು ಸವಲತ್ತುಗಳು, ಅಥವಾ ಊಟದ ವ್ಯವಸ್ಥೆ, ವಿಭಿನ್ನವಾದ ರೊಟ್ಟಿ, ಚಟ್ನಿ, ಅಥವಾ ತುಪ್ಪದ ಬೆಣ್ಣೆ ದೋಸೆ, ಅಕ್ಕಿ, ತಟ್ಟೆ ಇಡ್ಲಿ, ಹೋಳಿಗೆ, ಏನೇನು ಬೇಕು ಅವರಿಗೆ ಒಂದು ರೀತಿ ಮನೆಯಲ್ಲಿದ್ದೇವೆ ಅಂತ ಭಾವನೆ ಬರಬೇಕಂತ ಆ ರೀತಿ ಜನ ನೋಡ್ಕೊಂಡಿದ್ವಿ. ಹಾಗಾಗಿ ರೇಣುಕಾಚಾರ್ಯ ಅಂದರೆ ನರಕ. ನಾನು ಹೇಳಿದ್ದು ಜನರ ಒಂದು ಅಪೇಕ್ಷೆಯನ್ನು, ಆಸೆಗಳನ್ನು ಏನು ಅಪೇಕ್ಷೆ ಇತ್ತು ಅದನ್ನು ಈಡೇರಿಸಿದ್ವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.